ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾನು ತುಂಬ ಆನೆಸ್ಟ್ಲಿ ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಇಲ್ಲಿ ಬಂದು ಈ ಏರಿಯಲ್ಲಿ ನೀವು ಅವರ್ಗಟ್ಟಲೆ ಇದ್ದ ಕಾದು ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂದರೆ ದಯವಿಟ್ಟು ಮಾಡಿ ಅಂದರೆ, ಯಾಕಂದರೆ ಜನರಲಿ ಪ್ರೆಸ್ ಮೀಟ್ ಅಂದರೆ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ, AC ಹಾಲ್ ಇರುತ್ತೆ. ಎಸ್, ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇಯ್ನ್ ಪಿಲ್ಲರ್ ಆಗಿ ನಿಂತಿದ್ರಿ. ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇವತ್ತು ಕುಂಬಳಕಾಯಿ ಹೊಡೆಯೋಕ್ಕೆ ಹೊರಟಿದ್ದೀವಿ. ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ, ಇನ್ನೊಂದು ಇದಾದಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ. ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ, ಸಲಗಾದಲ್ಲಿ ಒಂದು ರೌಡಿಸಮ್ನ ಒಂದು ಎಳೆ ಏನು ಅಂತ ಹೇಳಿದ್ವಿ. ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ, ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ, ದಯವಿಟ್ಟು ಪೇರೆಂಟ್ಸು ಹುಷಾರಾಗಿರಿ. ಎಚ್ಚರಿಕೆ ಗಂಟೆ ಅಂತ ಹೇಳೋದು, ಕರೆಗಂಟೆ, ಒಂದು ಕರೆಗಂಟೆ ಕ್ಷಮಿಸಿ, ಎಚ್ಚರಿಕೆ ಗಂಟೆ ಅಲ್ಲ, ಒಂದು ಕರೆಗಂಟೆ ಯೂತ್ಸ್ಗೆಲ್ಲರಿಗೂ. ತುಂಬ ವಿಷಯ ಹೇಳಿದ್ರೆ ತುಂಬ ಬಿಚ್ಚಿಡಬೇಕಾಗತ್ತೆ, ಯಾಕೆ ಹೇಳಕ್ಕೆ ಹೊರಟಿದ್ದೀನಿ, ಏನಿದ್ರ ಉದ್ದೇಶ ಅನ್ನೋದು. ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ, ಇಲ್ಲ ಅವ್ರು ಕರ್ಕೊಂಡೋಗಿದ್ದು ನಿಜ. ಅಂದರೆ ಈ ಏರಿಯಾ ಅಂತಲ್ಲ, ನಾನು ಎಲ್ಲ ಸಮುದಾಯದ ಅಂದರೆ ಬಡವರ ವರ್ಗ, ಶ್ರೀಮಂತರ ವರ್ಗ, ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ, ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆನ್ನು ತಟ್ಟಿದ್ದೀರಾ. ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾಯಿದ್ದೀನಿ. ಇನ್ನೊಂದು ಸರಿ ಏನೋ ನಿಮ್ಮನ್ನು ಒಪ್ಸಕ್ಕೆ ಬರ್ತೀನಿ, ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ. ಸ್ಪೆಷಲಿ ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ, ಅಥವಾ ಹೆಣ್ಮಕ್ಳು ಅಕ್ಕ ತಂಗಿರು ಇರ್ತಾರೆ. ನೀವು ಒಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ. ಈಗ ನಾನು ಹೇಳೋದೊಂದಾಗಿ ತಮ್ಮನ್ನೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ. ಈಗ ನಿಮ್ಮ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ. ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ, ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು. ಸರಿ, ನಾನೊಬ್ಬ ಯೂತ್ಫುಲ್ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು, ನನ್ನ ಮನೆ ಮಕ್ಕಳಿಗೆ ಹೇಳಬೇಕು, ಅಥವಾ ನಾನೆಲ್ಲರಿಗೂ ಸಂದೇಶ ಕಳಿಸ್ಬೇಕು, ದಯವಿಟ್ಟು ಹುಷಾರಾಗಿರಿ, ಯಾರೂ ಹಾಳಾಗಬೇಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇಲ್ಲಿ ತಮ್ಮನ್ನು ಕರೆಸಿದೆ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಂಗೆ ಮತ್ತೆ ಅದೇ ಹೇಳೋದು ಬೇಡ. ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಇದ್ದಾರೆ, ನಮ್ಮ ಸುದಿ ರಾಘು ಶಿವಮೊಗ್ಗ ಅವರು, ಮತ್ತು ತುಂಬ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಎತ್ತಕ್ಕೆ ನಮ್ಮ ಪ್ರಿಯಾ ಅವರಿದ್ದಾರೆ, ಅಶ್ವಿನಿ ಅವರಿದ್ದಾರೆ, ಆಶ್ಮಿಲೋ ಇದ್ದಾರೆ, ಮತ್ತು ಇವರೆಲ್ಲ ಹೊಸ ಯುವಕರು, ಇವರೆಲ್ಲ ಹೊಸ ಪ್ರತಿಭೆ. ಇನ್ನೊಂದಷ್ಟು ಟೀಮ್ ಹೊಸಬರಿದ್ದಾರೆ, ನಮ್ಮ ಪುನೀತ್ ಇರ್ತಾನೆ, ಎಲ್ಲ ಹೊಸ ಹುಡುಗಿದ್ದಾರೆ. ತುಂಬ ವಿಷಯನ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಿಮಗೆಲ್ಲ. ನನ್ನದು ಒಂದು ಕೈಂಡ್ ರಿಕ್ವೆಸ್ಟ್, ಈ ಸಿನಿಮಾನ ಆದಷ್ಟು ಜಲ್ದಿ ತೆರೆ ಮೇಲೆ ತರಕ್ಕೆ ರೆಡಿ ಆಗಿದ್ದೀವಿ. ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ, ಈ ಸಿನಿಮಾಲಿ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ. ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು. ನಾನು ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ.